ಫೇಲ್ಯೂರ್ ಏನಿಲ್ಲ, ಬರ್ತೀವಿ ಅಂತ ಭರವಸೆ ಕೊಟ್ಟಿದ್ದರು. ಅವರ ಹಿಂಬಾಲಕರೆಲ್ಲ ನನ್ನ ಜೊತೆ ಸಂಪರ್ಕದಲ್ಲಿದ್ದರು. ನಾನು ಅದಕ್ಕೆ ನಿಮ್ಗೆ ಹೇಳಿದೆ. ಬಹುಶಃ ಅವರು ಬಿ ಜೆ ಪಿಯವರ ಗಾಳಕ್ಕೆ ಬಿದ್ದವರೋ ಜನತಾದಳರ ಗಾಳಕ್ಕೆ ಬಿದ್ದವರೋ ಗೊತ್ತಿಲ್ಲ, ಅಥವಾ ಅವರು ಇನ್ನೂ ತೀರ್ಮಾನ ತಗೋತಾರೋ ಅದ್ರ ಬಗ್ಗೆ ನನಗೆ ಇದಿಲ್ಲ. ನಾನೇನು ಅದನ್ನು ಬೇರೆ ರೀತಿಯಲ್ಲಿ ಬಿಂಬಿಸ್ಲಿಕ್ಕೆ ಹೋಗಲ್ಲ. ಅದು ಅವ್ರಿಗೆ ಬಿಟ್ಟು ವಿಚಾರ. ಅವರಿಗೆ ಹ್ಯಾಪಿಯಾಗಿದ್ದರೆ ಅವರು ಜನತಾದಳವನ್ನು ಬಿಟ್ಟು ಬಿ ಜೆ ಪಿಗೆ ಹೋಗಿ ಮಂತ್ರಿಯಾಗಿ ಗೆದ್ದು ಆಡಳಿತ ಮಾಡಿದ್ರು. ಈಗ ಮತ್ತೆ ಅದೇ ಯಾರು ಬೇಡ ಅಂತ ಹೇಳಿದ್ರು ಅವ್ರ ಮನೆಗೆ ಅವ್ರು ಹೋಗ್ಲಿಕ್ಕೆ ರೆಡಿ ಆದರೆ ಅದ್ರ ಬಗ್ಗೆ ನಮ್ಮದೇನು ಕಾಮೆಂಟ್ಸ್ ಇಲ್ಲ. ಅವ್ರಿಗೆ ಎಲ್ಲಿ ಇಚ್ಛೆ ಆಗುತ್ತೆ ಅಲ್ಲಿರಲಿ. ಬಹುತೇಕ ಕೆ ಆರ್ ಪೇಟೆನಲ್ಲಿ ನಮ್ಮ ಎಲ್ಲರ ಹಿರಿಯರಾದಂಥ ಮಾಜಿ ಸ್ಪೀಕರ್ ಕೃಷ್ಣವರೇನಿದ್ರು ಅವರ ಎಲ್ಲ ಬೆಂಬಲಿಗರು ಪೂರ್ಣ ಪ್ರಮಾಣದಲ್ಲಿ ನಾರಾಯಣಗೌಡರು ಬಿ ಜೆ ಪಿಗೆ ನಿಂತ್ಕೊಂಡಾಗ ಹಲವಾರು ಕಾರಣಕ್ಕೆ ನಮ್ಮನ್ನು ಬಿಟ್ಟು ಅಲ್ಲಿ ಹೋಗಿದ್ರು. ಅವ್ರದ್ದೇ ಒಂದು ದೊಡ್ಡ ಶಕ್ತಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಹುಶಃ ಅದು ಯಾರೋ ಒಪ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಅವತ್ತು ಗೆಲ್ಲಲಿಕ್ಕೆ ಅವರೇ ಒಂದು ದೊಡ್ಡ ಶಕ್ತಿ. ಅವರು ಪೂರ್ಣ ಪ್ರಮಾಣದಲ್ಲಿ ಇವತ್ತು ನನ್ನ ಜೊತೆಯಲ್ಲಿ 100ಕ್ಕೆ 100 ತೀರ್ಮಾನ ತಗೊಂಡಿದ್ದಾರೆ. ಬೆಳಗ್ಗೆ ಮೀಟಿಂಗು ಆಗಿದೆ. ಒಂದು ದಿನಾಂಕ ನಿಗದಿ ಮಾಡಿಸಿ ಕೆ ಆರ್ ಪೇಟೆನಲ್ಲಿ ಹೋಗಿ ಅವರನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊತಾರೆ.